ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೇನ್. ಮೊನ್ನೆ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ನೋಡಿದೆ, ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಚಾನಲ್ ಅಲ್ಲಿ. ಅಲ್ಲಿ ಉಡುಪಿ ಪೇಜಾವರ ಸ್ವಾಮಿ ಗೆಸ್ಟ್ ಆಗಿ ಬಂದಿದ್ರು. ಅಲ್ಲಿ ಆಡಿಯನ್ಸ್ ಅಲ್ಲಿ ಕೆಲವರು ಕ್ವಶನ್ ಕೇಳ್ತಾರೆ, ಸ್ವಾಮಿ ಅದಕ್ಕೆ ಉತ್ತರ ಕೊಡ್ತಾರೆ. ಅಲ್ಲಿ ದಲಿತ ಸಂಘಟನೆಯಿಂದ ಕೂಡ ಒಬ್ರು ಬಂದಿದ್ರು. ಅವ್ರು ಕೇಳ್ತಾರೆ, ಅಯೋಧ್ಯೆಯಲ್ಲಿ ದಲಿತರಿಗೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಇದೆಯಾ ಇಲ್ವಾ ಅಂತ. ಸಿಂಪಲ್ ಕ್ವಶನ್ ನೋಡಿ. ಜನರಲಿ ನನಗೆ ಯಾವುದೋ ಒಂದು ಸೆಕ್ಷನ್ ಆಫ್ ಎ ಕಮ್ಯುನಿಟಿ, ಅಂದ್ರೆ ಅದೇ ರಿಲಿಜನ್ ಒಳಗಡೆ ಇರುವಂತ ಒಂದು ಜಾತಿಯವರು ಇನ್ನೊಂದು ಸೆಕ್ಷನ್ ಹತ್ರ ಈ ತರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯವಿಟ್ಟು ನಮ್ಗೆ ಅವಕಾಶ ಕೊಡಿ, ನಾವು ಪೂಜೆ ಮಾಡಬಹುದಲ್ವಾ, ನಮ್ಮನ್ನ ಈ ತರ ಯಾಕೆ ಟ್ರೀಟ್ ಮಾಡ್ತೀರಾ, ಈ ತರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇ ನನಗೆ ಇಷ್ಟ ಇಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದ್ರ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈ ಎಂಟೈರ್ ಕಮ್ಯುನಿಟಿ ಹೋಗಿ ಒಂದ್ ಕಡೆ ಸೇರುತ್ತೆ ಅಂತ ಹೇಳಿದ್ರೆ ಅದು ದೇವಸ್ಥಾನ. ಎಷ್ಟು ಜನ ಹಿಂದೂಗಳ ನಂಬಿಕೆಗೆ ಸಂಬಂಧಪಟ್ಟಿರುವಂತಹ ವಿಷಯ. ಅಪ್ಪರ್ ಕಾಸ್ಟ್ ಅವರಾಗಿರ್ಲಿ, ಲೋವರ್ ಕಾಸ್ಟ್ ಅವರಾಗಿರ್ಲಿ, ಯಾರೇ ಆಗಿರ್ಲಿ, ದೇವರನ್ನ ನಂಬುವಂತವರೆಲ್ಲ ಬಂದು ಕೊಡುವಂತ ಜಾಗ. ನಮ್ಮ ದೇಶದಲ್ಲಿ ಕಾನೂನು ಯಾವ ತರ ಬರಬೇಕು, ಸೊಸೈಟಿ ಯಾವ ತರ ಕ್ರಿಯೇಟ್ ಆಗಬೇಕು ಅಂತ ಹೇಳಿದ್ರೆ, ನಮ್ಮ ಧರ್ಮದ ವ್ಯವಸ್ಥೆ, ನಮ್ಮ ಸಮಾಜದ ವ್ಯವಸ್ಥೆ, ನಮ್ಮ ದೇಶದ ವ್ಯವಸ್ಥೆ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಈಕ್ವಲ್ ಆಗಿ ಟ್ರೀಟ್ ಮಾಡಿಸ್ಕೊಳ್ಳೋದಕ್ಕೆ ರಿಕ್ವೆಸ್ಟ್ ಮಾಡುವಂತ ಪರಿಸ್ಥಿತಿ ಬರಬಾರದು. ಈಕ್ವಲ್ ಟ್ರೀಟ್ಮೆಂಟ್ ಅಂತ ಬಂದಾಗ ಅದು ಅಧಿಕೃತವಾಗಿ ಬರಬೇಕಾಗಿರುತ್ತೆ. ಅದ್ರ ದುರದೃಷ್ಟಕರವಾಗಿ ಈ ತರ ಎಲ್ಲ ಪ್ರಶ್ನೆ ಕೇಳುವಂತ ಪರಿಸ್ಥಿತಿ ಬರುತ್ತೆ. ಅಲ್ಲಿ ಪೂಜೆ ಮಾಡೋದಕ್ಕೆ ನಮಗೆ ಅವಕಾಶ ಇಲ್ವಾ ಅಂತ. ಎನಿವೇಸ್, ಅಲ್ಲಿ ಡಿಸ್ಕಷನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆ ಡಿಸ್ಕಷನ್ ಬಗ್ಗೆ ನನ್ಗೆ ಏನ್ ರಿಯಾಕ್ಷನ್ ಇದ್ರೂ ಕೂಡ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಮಾತ್ರ. ಸೊ ಇದನ್ನ ಹೇಳ್ತಾ ವಿದೌಟ್ ಫರ್ದರ್ ಅಡು ಲೆಟ್ಸ್ ಸ್ಟಾರ್ಟ್. ದೇವಸ್ಥಾನದೊಳಗಡೆ ಪೂಜೆ ಸಲ್ಲಿಸೋದಕ್ಕೆ ದಲಿತರಿಗೆ ಏನಾನ ಅವಕಾಶ ಇದೆಯಾ? ಒಂದು ಮಂದಿರ ಅಂತಂದ ಮೇಲೆ ಯಾರು ಒಬ್ಬರು ಮಾತ್ರ ಅಲ್ಲಿ ಪೂಜೆ ಮಾಡ್ತಾರೆ, ಎಲ್ಲರೂ ಬಂದು ಮಾಡಲಿಕ್ಕೆ ಆಗೋದಿಲ್ಲ. ಮಂದಿರದೊಳಗೆ ಯಾರು ಒಬ್ಬರು ಮಾತ್ರ, ಅದಕ್ಕೋಸ್ಕರ ನಿಯುಕ್ತರಾಗಿರೋರು ಮಾತ್ರ ಮಾಡ್ತಾರೆ. ಇದು ಮಂದಿರದೊಳಗೆ ಮಾತ್ರ ಅಲ್ಲ, ಯಾವುದೇ ಆಫೀಸ್ ತಗೊಳ್ಳಿ, ಯಾವುದೇ ಸಂಸ್ಥೆ ತಗೊಳ್ಳಿ, ಎಲ್ಲರೂ ಹೋಗಿ ಆ ಪೋಸ್ಟಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾರದಕ್ಕೆ ನಿಯುಕ್ತರಾದವರಿದ್ದಾರೆ ಅವರು ಮಾತ್ರ ಬರ್ತಾರೆ. ಈ ಪಾಯಿಂಟ್ ಅವ್ರು ಹೇಳೋದು ಕರೆಕ್ಟ್ ಆಗಿದೆ. ಮಂದಿರ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಯಾರೋ ಒಬ್ಬ ನಿಯುಕ್ತ ಆಗ್ತಾನೆ, ಅವನೇ ಆ ಪರ್ಟಿಕ್ಯುಲರ್ ಕೆಲಸ ಮಾಡಬೇಕಾಗತ್ತೆ. ಇಲ್ಲಿವರೆಗೆ ಆ ಪಾಯಿಂಟ್ ಕರೆಕ್ಟ್ ಆಗಿದೆ. ಮುಂದೆ ನೋಡೋಣ. ಕ್ವಾಲಿಫಿಕೇಶನ್ ಇದೆ, ಕರೆಕ್ಟು. ಜಾತಿ ಭೇದ ಅಲ್ಲಿ ಇಲ್ವಲ್ಲ ಸೀಟಲ್ಲಿ ಕುಂಡ್ರಿಸೋದಕ್ಕೆ. ಈಗ ಅಲ್ಲಿ ಈ ತನಕ ಯಾವ ಸಂಪ್ರದಾಯದವರು ಪೂಜೆ ಮಾಡ್ತಾ ಇದ್ದರೂ ಮುಂದಿನ ದಿವಸದಲ್ಲಿ ಅವರೇ ಮಾಡ್ತಾ ಬರ್ತಾರೆ. ಮತ್ತೊಬ್ಬರು ಹೋಗಿ ಮಾಡುವಂಥದ್ದು ಸಾಧ್ಯ ಆಗೋದಿಲ್ಲ. ಇಲ್ಲಿ ನೋಡಿ, ಎರಡು ಬೇರೆ ಬೇರೆ ವಿಷಯ ಇದೆ. ಒಂದು, ಯಾರೋ ಒಬ್ಬ ನಿಯುಕ್ತನಾಗ್ತಾನೆ, ಅದು ಆಫೀಸಲ್ಲಾಗಿರ್ಬೋದು, ಬೇರೆ ಯಾವುದೇ ಜಾಗದಲ್ಲಾಗಿರ್ಬೋದು, ದೇವಸ್ಥಾನದಲ್ಲಾಗಿರ್ಬೋದು, ನಿಯುಕ್ತ ಆದವನು ಪೂಜೆ ಮಾಡೋನು. ಆ ಪಾಯಿಂಟ್ ಕರೆಕ್ಟ್ ಆಗಿದೆ. ಆದ್ರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ. ಇಲ್ಲಿವರೆಗೆ ಯಾರು ಮಾಡ್ತಾ ಇದ್ದಾರೋ ಅವರೇ ಕಂಟಿನ್ಯೂ ಮಾಡ್ತಾರೆ ಅಂತ. ಇಲ್ಲಿವರೆಗೆ ಮಾಡ್ತಾ ಇರೋರು ಯಾರು? ಈ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಇಲ್ಲಿವರೆಗೆ ಮಾಡ್ತಾ ಇರೋರು ಯಾರು? ಯಾವ ಪರಂಪರೆಯಿಂದ ಆಗ್ತಾ ಬರ್ತಾ ಇದೆ ಅಂತ ಹೇಳಿದ್ರೆ, ಅವ್ರು ಹೇಳಿರುವಂತ ಅರ್ಥ ನನ್ನ ಪ್ರಕಾರ ಬ್ರಾಹ್ಮಣರು ಮಾಡ್ತಾ ಇದ್ದಾರೆ, ಬ್ರಾಹ್ಮಣರೇ ಕಂಟಿನ್ಯೂ ಆಗಬೇಕು ಅಂತ ಅರ್ಥ. ನನ್ನ ತಪ್ಪಾಗಿದ್ರೆ ನೀವು ಕರೆಕ್ಟ್ ಮಾಡಬಹುದು. ಸಂಪ್ರದಾಯ ಬದಲಾಗಬೇಕು, ಅಥವಾ ಒಂದು 2 ವರ್ಷ, 5 ವರ್ಷ, 10 ವರ್ಷ ಈ ತರ ಒಂದು ಜಾತಿಗಳು ಬದಲಾವಣೆ ಆಗ್ತಾ ಬರಬೇಕು. ಅಂದ್ರೆ ಆ ಪ್ರಶ್ನೆ ಕೇಳಿದವರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಒಂದ್ ಸೈಕಲ್ ಕ್ರಿಯೇಟ್ ಮಾಡಬಹುದು. ನಮ್ದು ಬೇರೆ ಬೇರೆ ವರ್ಣ ಸಿಸ್ಟಮ್ ಇದೆ. 5 ವರ್ಷ ಬ್ರಾಹ್ಮಣ, 5 ವರ್ಷ ಕ್ಷತ್ರಿಯ, 5 ವರ್ಷ ವೈಶ್ಯ, 5 ವರ್ಷ ಶೂದ್ರ, 5 ವರ್ಷ ದಲಿತ. ಈ ತರ ಮಾಡಬಹುದು. ದಲಿತ ಏನಾದ್ರೂ ಪೂಜೆ ಮಾಡಿದ್ರೆ ರಾಮನಿಗೆ ಇಷ್ಟ ಆಗೋದಿಲ್ಲ, ಆ ತರ ಏನಾದ್ರೂ ಇದೆಯಾ? ನನಗನ್ಸೋದಿಲ್ಲ. ಉಡುಪಿ ಪೇಜಾವರ ಸ್ವಾಮಿಗಳು ಅನ್ಸುತ್ತೋ ಏನೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಅವ್ರಿಗೆ ಸಂಪ್ರದಾಯ ಹೋಗ್ಬಾರ್ದು. ಯಾರಿಗೆ ಅಡ್ವಾಂಟೇಜ್ ಇರುವಂತ ಸಂಪ್ರದಾಯ? ಬ್ರಾಹ್ಮಣರಿಗೆ ಅಡ್ವಾಂಟೇಜ್ ಇರುವಂತ ಸಂಪ್ರದಾಯ. ಬೇರೆ ಬೇರೆ ಕಾರಣ ಇರಬಹುದು, ಮುಂದೆ ನೋಡೋಣ. ಮತ್ತೆ ಒಂದು ನಿಮಿಷ ನೋಡಿ. ಒಂದು ಪಕ್ಷ ಇದೆ. ಆ ಪಕ್ಷದಲ್ಲಿ ಪಕ್ಷಾಧ್ಯಕ್ಷ ಯಾರಾಗಬೇಕು? ಈ ವರ್ಷ ಈ ಪಕ್ಷದವಾಗಲಿ, ಮುಂದಿನ ವರ್ಷ ಮತ್ತೊಂದು ಪಕ್ಷದವಾಗಲಿ, ಮತ್ತೊಂದು ವರ್ಷ ಮುಂದಿನ ಪಕ್ಷದವನಾಗಲಿ ಅಂತ ಮಾತು ಬರತ್ತೆ? ಇಲ್ಲ. ಯಾವುದೋ ಒಂದು ವಿಷಯ ನಾವು ಡಿಸ್ಕಸ್ ಮಾಡುವಾಗ ಒಂದು ಎಕ್ಸಾಂಪಲ್ ಅಂತ ಏನಾದರೂ ನಾವು ತಂದ್ರೆ ಅದಕ್ಕೊಂದು ಅರ್ಥ ಇರಬೇಕು, ತಲೆ ಬುಡ ಅಂತ ಇರಬೇಕು. ಒಂದು ರಾಜಕೀಯ ಪಕ್ಷ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು, ಅಲ್ಲಿ ಇಲೆಕ್ಟ್ ಆಗ್ತಾನೆ ಯಾರೋ ಒಬ್ಬನು. ಯಾವುದೋ ಒಬ್ಬ ಪರ್ಟಿಕ್ಯುಲರ್ ಫ್ಯಾಮಿಲಿ ಅವನು ಇಲೆಕ್ಟ್ ಆಗ್ಬಹುದು, ಅಥವಾ ಬೇರೆ ಯಾರಾದ್ರೂ ಒಬ್ಬನು ಇಲೆಕ್ಟ್ ಆಗಬಹುದು. ಇನ್ನೊಂದು ಪಕ್ಷದಿಂದ ತಗೊಂಡ್ಬರೋದು ಅಂತ ಹೇಳಿದ್ರೆ, ಇನ್ನೊಂದು ಪಕ್ಷದಿಂದ ಪಕ್ಷಾಧ್ಯಕ್ಷ ಮಾಡ್ತಾರೆ. ಯಾರು ಮಾಡ್ತಾರೆ? ಒಂದು ಪರ್ಟಿಕ್ಯುಲರ್ ಧರ್ಮದ ಒಳಗಡೆ ಒಂದು ದೇವಸ್ಥಾನದಲ್ಲಿ ಪೂಜೆ ಆಗಬೇಕು ಅಂತ ಹೇಳಿದ್ರೆ, ಒಬ್ಬ ಬ್ರಾಹ್ಮಣ ಪೂಜೆ ಮಾಡೋ ಬದಲು ಒಬ್ಬ ದಲಿತ ಪೂಜೆ ಮಾಡಿದ್ರೆ ಇನ್ನೊಂದು ಪಕ್ಷದಿಂದ ಅವ್ನು ಕರ್ಕೊಂಡ್ಬಂದಂಗ. ಅದು ಅಂದ್ರೆ ಒಬ್ಬ ಬ್ರಾಹ್ಮಣ ಮತ್ತು ದಲಿತನ ಮಧ್ಯೆ ಡಿಫರೆನ್ಸ್ ಇರೋದು, ಒಂದು ಪಕ್ಷ ಇನ್ನೊಂದು ಪಕ್ಷ ಇರುವಷ್ಟು ಡಿಫರೆನ್ಸ್. ಅದು ಒಂದೇ ಪಕ್ಷದ ಒಳಗಡೆ ಸೆಲೆಕ್ಟ್ ಮಾಡ್ತಾ ಇರೋದಲ್ವಾ ನಾವು. ಏನ್ರಿ ಎಕ್ಸಾಂಪಲ್ ಇದು? ಎಷ್ಟು ಓದಿದ್ದಾರೆ ಇವರು? ನೋಡೋಣ. ಇಲ್ಲೂ ಹಾಗೆ ನಿಮ್ಮ ಟ್ರಸ್ಟ್ ಅಧ್ಯಕ್ಷನಾಗಿರುವವನು ಪಕ್ಷದ ಪ್ರಾಥಮಿಕ ಇವ್ರ ಆಂಕರ್. ಇವರು ಈ ಮಧ್ಯ ಈ ಪೇಜಾವರ ಸ್ವಾಮಿ ಇದಾರಲ್ಲ, ಅವ್ರ ಪರವಾಗಿ ಮಧ್ಯ ವಾದ ಮಾಡ್ತಾ ಇರ್ತಾರೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಬಿಟ್ಟು ಈಗ ಉದಾಹರಣೆಗೆ ಬಿಜೆಪಿ ಇದೆಯಪ್ಪ, ಜೆ.ಪಿ. ನಡ್ಡಾ ಅಧ್ಯಕ್ಷರಾಗಿದ್ದಾರೆ. ಮುಂದಿನ ಸಲ ರಾಹುಲ್ ಗಾಂಧಿ ಆಗಲಿ ಅಧ್ಯಕ್ಷರು, ಅದಾದ ಮೇಲೆ ಕುಮಾರಸ್ವಾಮಿ ಅವರಾಗಲಿ ಅನ್ನೋದಕ್ಕೆ ಬರುತ್ತಾ ಅಂತ ಅವ್ರು ಕೇಳ್ತಾ ಇರೋದು.
ಮತ್ತೆ ಇವರು ಅದನ್ನೇ ಹೇಳ್ತಾ ಇದ್ದಾರೆ. ಬಿಜೆಪಿ ಪಕ್ಷದಲ್ಲಿ JP ನಡ್ಡಾ ಅಧ್ಯಕ್ಷ ಆಗುವುದು, ಬೇರೆ ಪಕ್ಷದಿಂದ ರಾಹುಲ್ ಗಾಂಧಿ ತಗೊಂಡ್ಬರೋದು, ಮತ್ತು ಒಂದೇ ಧರ್ಮದಲ್ಲಿ ಬೇರೆ ಜಾತಿಯವನ್ನ ಪೂಜಾರಿಯಾಗಿ ಸೆಲೆಕ್ಟ್ ಮಾಡೋದು, ಇದೆರಡು ಒಂದೇನಾ? ಅಷ್ಟೊಂದು ಡಿಫ್ರೆನ್ಸ್ ಜಾತಿ ಅಂತ ಹೇಳಿದ್ರೆ ಈ ಹಿಂದೂ ಯೂನಿಟಿ ಅಂತ ಮಾತಾಡೋರು ಯಾರು? ಒಂದು ಧರ್ಮನ ಒಂದು ಪಕ್ಷ ಅಂತಾನೂ ನೋಡೋದಿಲ್ವ ನೀವು? ಒಂದೊಂದು ಮಾತಿನಲ್ಲಿ ಅವ್ರ ಮನಸ್ಸಲ್ಲಿರುವಂತಹ ಆ ಡಿಸ್ಕ್ರಿಮಿನೇಷನ್ ಗೊತ್ತಾಗುತ್ತೆ ನಿಮ್ಗೆ. ಸ್ವಾಮೀಜಿ ಅಂತ ಇಲ್ಲ ಇಲ್ಲಿ ಅದು ರಾಜಕೀಯ ಬೇರೆ, ಲೋಕದ ನಿಯಮವನ್ನು ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು. ಏನೇನೋ ಎನಾಲಜಿ ತಂದ್ಬಿಟ್ಟು ಏನೇನೋ ಎಕ್ಸಾಂಪಲ್ ಕಂಪೇರ್ ಮಾಡಿಬಿಟ್ಟು ಲೋಕದ ನಿಯಮ ಅಂತೆ. ಈ ಮನವಾದಿಗಳು ಸಾವಿರಾರು ವರ್ಷ ಲೋಕ ನಿಯಮ ಅಂದ್ಬಿಟ್ಟು ಜನರನ್ನೆಲ್ಲ ಬಕ್ರ ಮಾಡಿಬಿಟ್ಟು ಇವ್ರು ಹೇಳಿದೆಲ್ಲ ಲೋಕ ನಿಯಮ ಆಗ್ಬಿಡುತ್ತೆ. ಸಂಬಂಧ ಇಲ್ಲದ ಎಕ್ಸಾಂಪಲ್ ತಗೊಂಡ್ಬರೋದು, ಅದನ್ನ ಲೋಕ ನಿಯಮ ಮಾಡ್ಬಿಡೋದು. ಇನ್ನೊಂದು ಹೊಸ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ನೋಡೋಣ. ಈಗ ಯಾವುದು ಮಸೀದಿ ಇದೆ, ಯಾವ ಚರ್ಚ್ ಇದೆ, ಈ ವರ್ಷ ಹಿಂದೂಗಳಲ್ಲಿ ಮಾಡಲಿ, ಇನ್ನೊಂದು ವರ್ಷ ಮತ್ತೊಬ್ಬರು ಮಾಡಲಿ, ಬರುತ್ತೆ ಹಾಗೆ. ಮತ್ತದೇ ತರ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಅವರು. ಒಂದ್ಸತಿ ಬ್ರಾಹ್ಮಣ ಮತ್ತು ಒಂದ್ಸತಿ ದಲಿತ ಪೂಜೆ ಮಾಡೋದು, ಒಂದ್ಸತಿ ಹಿಂದೂ ಮತ್ತು ಒಂದ್ಸತಿ ಮುಸ್ಲಿಂ ಪೂಜೆ ಮಾಡ್ದಂಗ. ಬ್ರಾಹ್ಮಣ ಮತ್ತು ದಲಿತರ ಮಧ್ಯೆ ಇರುವಂತಹ ಡಿಫರೆನ್ಸ್, ಎರಡು ಧರ್ಮಗಳ ಮಧ್ಯೆ ಇರುವಂತಹ ಡಿಫರೆನ್ಸ್ ತರಾನ ಅದು. ಇದರಲ್ಲೇ ಗೊತ್ತಾಗುತ್ತೆ ಅವ್ರ ಮನಸ್ಸಲ್ಲಿ ಎಷ್ಟು ಡಿಫರೆನ್ಸ್ ಅವ್ರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ. ಅದೇ ದೊಡ್ಡದಾಗಿ ಮಾತಾಡುವಾಗ ಇವರೇ ತಾನೇ ಹೇಳೋದು, ಹುಟ್ಟಿದಾಗಿಂದ ಯಾರು ಬ್ರಾಹ್ಮಣ ಆಗಲ್ಲ. ಈ ಮನವಾದಿಗಳಿಂದ ಈ ತರ ಡೈಲಾಗ್ ಬರೋದು, ಜ್ಞಾನ ಪಡೆದವನೇ ಬ್ರಾಹ್ಮಣ ಅಂತ. ದಲಿತರ ಜ್ಞಾನ ಪಡೀಲಿ, ದಲಿತರ ಜ್ಞಾನ ಪಡೆದ್ರೆ ಆ ಕ್ರೈಟೀರಿಯಾ ಸೆಟ್ ಆದ್ರೆ ಅವ್ರು ಪೂಜೆ ಮಾಡ್ಲಿ. ಆವಾಗ ಯಾಕೆ ಫ್ಯಾಮಿಲಿ ಪರಂಪರೆ ಅಂತೆಲ್ಲ ಬರುತ್ತೆ? ಆಂಕರ್ ಏನೋ ಒಂದು ದೊಡ್ಡ ಲಾಜಿಕಲ್ ಮಾತಾಡ್ತಾ ಇದ್ದಾರೆ, ನೋಡೋಣ ಏನ್ ಮಾತಾಡ್ತಾ ಇದ್ದಾರೆ ಅಂತ. ಜಾತ್ಯತೀತ ಜಾಗಗಳಲ್ಲಿ ಧಾರ್ಮಿಕ ಲಾಜಿಕ್ಗಳನ್ನು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಧಾರ್ಮಿಕ ಕೇಂದ್ರಗಳಲ್ಲಿ ಜಾತ್ಯತೀತತೆಯ ಲಾಜಿಕನ್ನು ಅಪ್ಲೈ ಮಾಡಬಾರ್ದು. ಇಲ್ಲ ಸರ್, ಒಂದು ನಿಮಿಷ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಉದಾಹರಣೆಗೆ ನೀವು ಯಾರ್ದೋ ಮನೆಗೆ ಹೋಗ್ತೀರಿ, ಕೆಲವು ಮನೆಗಳಲ್ಲಿ ಶೂಸ್ ಹಾಕ್ಕೊಂಡು ಹಾಲ್ ತನಕ ಹೋಗ್ತಾರೆ, ಅವ್ರ ಮನೆ ಪದ್ಧತಿ ಅದು. ಇನ್ನು ಕೆಲವು ಮನೆಗಳಲ್ಲಿ ಹೊಸ್ತಿಲ ಹೊರಗೆ ಚಪ್ಪಲಿ ಬಿಚ್ಚಿಟ್ಟು ಒಳಗೆ ಹೋಗಬೇಕು, ಮತ್ತೆ ಕೆಲವು ಮನೆಗಳಲ್ಲಿ ಹೊಸ್ತಿಲ ಹೊರಗೆ ಚಪ್ಪಲಿ ಬಿಟ್ಟು ಕಾಲು ತೊಳ್ಕೊಂಡೇ ಒಳಗೆ ಹೋಗಬೇಕು. ನಮ್ಮ ಮನೆಯಲ್ಲಿ ನಾನು ಅಡುಗೆ ಮನೆ ತನಕ ಶೂಸ್ ಹಾಕ್ಕೊಂಡು ಹೋಗ್ತೀನಿ, ನಾನು ನಿಮ್ಮ ಮನೇಲಿ ಹಾಕ್ಕೊಂಡು ಹೋಗ್ತೀನಿ ಅಂದರೆ ನೀವು ಲಾಜಿಕಲ್ ಪರ್ಸನ್ ಅನ್ನಿಸಿಕೊಳ್ಳೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಚಪ್ಪಲಿ ಹಾಕೊಳ್ಳೋದಕ್ಕೆ ಒಂದೊಂದು ಮನೆಗೆ ಒಂದೊಂದು ರೂಲ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಆದ್ರೆ ನಮ್ಮ ಹಿಂದೂ ರಿಲಿಜನ್ ಅಲ್ಲಿ ಒಂದು ಹಿಸ್ಟ್ರಿ ಇದೆ. ಏನ್ ಹಿಸ್ಟ್ರಿ ಅದು? ಒಂದು ಕಮ್ಯುನಿಟಿಯವರು ಇಲ್ಲಿವರೆಗೆ ಬರ್ಬೋದು, ಒಂದು ಕಮ್ಯುನಿಟಿಯವರಿಗೆ ಅಲ್ಲಿವರೆಗೆ ಬರ್ಬೋದು, ಒಂದು ಕಮ್ಯುನಿಟಿಯವರು ಚಪ್ಪಲಿ ಹಾಕೊಂಡ್ ಬರ್ಬೋದು, ಒಂದು ಕಮ್ಯುನಿಟಿಯವರು ಗೇಟ್ ಅಲ್ಲಿ ನಿಂತ್ಕೊಂಡು ಮಾತಾಡಬೇಕು. ಈ ತರ ಸಿಕ್ಕಾಬಟ್ಟೆ ಡಿಸ್ಕ್ರಿಮಿನೇಷನ್ ಇರುವಂತ, ಮೇಲು ಕೀಳು ಇರುವಂತ ರಿಲಿಜನ್ ನಮ್ದು. ಅಟ್ಲೀಸ್ಟ್ ಆ ಹಿಸ್ಟ್ರಿ ಇದೆ ನಮ್ದು. ಅದರಲ್ಲೂ ಒಂದು ಸ್ಪೆಸಿಫಿಕ್ ಕಮ್ಯುನಿಟಿ, ಪೀಸ್ಫುಲ್ ಕಮ್ಯುನಿಟಿ, ತುಂಬಾ ಒಳ್ಳೆಯವರು, ಮ್ಯಾಕ್ಸಿಮಮ್ ಡಿಸ್ಕ್ರಿಮಿನೇಷನ್ ಮಾಡೋರೇ ಅವರು. ನೀನ್ ಇಲ್ಲಿವರೆಗೆ ಬರಬಾರ್ದು, ನೀನ್ ಅಲ್ಲಿವರೆಗೆ ಬರಬಾರ್ದು, ಇಲ್ಲಿವರೆಗೆ ನಿನ್ನ ಅಧಿಕಾರ, ಅಲ್ಲಿವರೆಗೆ ನಿನ್ನ ಅಧಿಕಾರ ಅನ್ನೋರು ನಮ್ಮ ರಿಲಿಜನ್ ಅಲ್ಲಿ ಇದ್ದಾರೆ. ಇವತ್ತಿ ಡಿಸ್ಕಷನ್ ಮಾಡ್ತಾ ಇರೋದಕ್ಕೆ ಅದೇ ಕಾರಣ. ಆ ಒಂದು ಡಿಸ್ಕ್ರಿಮಿನೇಷನ್ ಇಂದ ನಮ್ಮ ಸೊಸೈಟಿ ಹಾಳಾಗ್ಬಿಟ್ಟಿದೆ ಅಂತ. ಒಂದೇ ಮನೆಯವರು ಒಬ್ರಿಗೆ ಇಲ್ಲಿ ಚಪ್ಪಲಿ ಇಡೋ ತರ ಹೇಳಿ, ಇನ್ನೊಬ್ರಿಗೆ ಅಲ್ಲಿ ಚಪ್ಪಲಿ ಇಡೋ ತರ ಹೇಳಿ, ಇನ್ನೊಬ್ರಿಗೆ ಇನ್ನೊಂದ್ ಕಡೆ ಚಪ್ಪಲಿ ಇಡೋ ತರ ಹೇಳಿದ್ರೆ ದಟ್ ಈಸ್ ದ ಪ್ರಾಬ್ಲಮ್. ಇದು ಹೊಸ ಇನ್ಫಾರ್ಮೇಶನ್ ಅಲ್ಲ, ಜಗತ್ತಿಗೆ ಗೊತ್ತಿರುವಂತ ಇನ್ಫಾರ್ಮೇಶನ್ ಇದು. ರಾಮ ಮಂದಿರ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇನಾಗ್ರೇಷನ್ ಮಾಡ್ತಾ ಇದಾರಲ್ವಾ. ಹಿಂದೂಗಳಲ್ಲಿ ಅಟ್ಲೀಸ್ಟ್ ಈ ಬೇಸಿಕ್ ಡಿಸ್ಕ್ರಿಮಿನೇಷನ್ ತೆಗೆದ್ಬಿಟ್ರೆ ಹಿಂದೂ ಯುನಿಟಿ ಅಂತ ಹೇಳೋದಕ್ಕೂ ಒಂದು ಅರ್ಥ ಇದೆ. ಚಪ್ಪಲಿ ಎಕ್ಸಾಂಪಲ್ ಹೇಗ್ ಬೇಕೋ ಹಾಗೆ ಉಪಯೋಗಿಸಿದ್ರೆ ಆಗೋದಿಲ್ಲ. ನಿಮ್ ಕನ್ವೀನಿಯನ್ಸ್ ಪ್ರಕಾರ ತಪ್ಪು ಎನಾಲಜಿ ಇಟ್ಕೊಂಡ್ಬಿಟ್ಟು ಹೇಗ್ ಬೇಕೋ ಹಾಗೆ ಯೂಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ತನ್ನ ಪ್ರಕಾರ ಬೇರೆಯವರು ಇಲ್ಲಾಜಿಕಲ್ ಅಂತೆ. ನೋಡೋಣ, ಭಾರತ ಹಿಂದೂ ದೇಶ, ನಾವೆಲ್ಲ ಹಿಂದೂಗಳು ಅನ್ನುವಾಗ ಇದು ಯಾಕೆ ಬರುತ್ತೆ ಅಡ್ಡ? ಇವ ನಮ್ಮ ಹಿಂದೂ ಇದರಲ್ಲಿ ನಾನಾ ಜಾತಿ ಇದ್ದಾವೆ. ನಾನಾ ಜಾತಿಯಲ್ಲಿ ಅಂತ ಇರಬೇಕಾದಾಗ ಒಂದೇ ಒಂದು ಪಂಗಡಕ್ಕೆ ಮಾತ್ರ ಅವಕಾಶ ಯಾಕೆ, ಬ್ರಾಹ್ಮಣರಿಗೆ ಮಾತ್ರ ಯಾಕೆ? ಒಟ್ಟಾರೆಯಾಗಿ ದಲಿತರಿಗೆ ಅವಕಾಶ ಇದೆಯಾ ಇಲ್ವಾ? ನಾವು ಇಷ್ಟೇ ಕೇಳ್ತಾ ಇದ್ದೇವೆ. ಇದೀಗ ಹಿಂದೂ ಅಂತ ಒಂದು ಬಂದಾಗ ಇಲ್ಲಿ ಮತ್ತೆ ಪುನಃ ದಲಿತ ಅಂತ ಯಾಕೆ ನೀವು ಇದನ್ನು ವಿಭಾಗ ಮಾಡ್ಕೋತೀರಿ? ಯಾಕೆ ವಿಭಾಗ ಮಾಡ್ತಾ ಇರೋರು ಯಾರು? ಅವಕಾಶ ಕೇಳ್ಕೊಂಡು ಎಲ್ಲರನ್ನೂ ಸಮಾನರಾಗಿ ನೋಡಿ ಅನ್ನೋದೇ ವಿಭಾಗ ಮಾಡ್ತಾ ಇರೋದಾ, ಅಥವಾ ಒಂದೇ ಜಾತಿಗೆ ಅವಕಾಶ ಸಿಗಬೇಕು ಅನ್ನೋದು ವಿಭಾಗ ಮಾಡೋದಾ? ನೋಡೋಣ. ದಲಿತ ಯಾವುದೊಂದು ಸಂಘಟನೆ ಇದೆ, ಅವರು ಹಿಂದೂಗಳು ಹೌದಾ ಅಲ್ವೋ? ಹಿಂದೂಗಳು ಭಾರತೀಯರು ಹೌದಾ ಅಲ್ವೋ? ಭಾರತೀಯರೇ. ಅಲ್ಲಿ ಇತರರಿಗೆ ಅವಕಾಶ ಕೊಡ್ತೀರಾ? ಯಾಕೆ ಎಲ್ಲರೂ ಇದ್ದಾರೆ. ಒಂದು ನಿಮಿಷ, ನಮ್ಮ ದಲಿತ ಸಂಘಟನೆಯ ಮುಖಂಡ ಒಬ್ಬ ಬ್ರಾಹ್ಮಣ ಮಾಡ್ಲಿಕ್ಕೆ ಬಿಡ್ತೀರಾ? ಯಾರನ್ನ? ಒಬ್ಬ ಬ್ರಾಹ್ಮಣ ಆಗ್ಬೋದಾ? ದಲಿತ ಸಂಘಟನೆ ಮುಖಂಡ ಬ್ರಾಹ್ಮಣ ಆಗೋದಂತೆ. ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಮುಸ್ಲಿಮರು ಪೂಜೆ ಮಾಡಬೇಕು ಅಂತ ಹೇಳಿಲ್ಲ, ಕ್ರಿಶ್ಚಿಯನ್ರು ಪೂಜೆ ಮಾಡಬೇಕು ಅಂತ ಹೇಳಿಲ್ಲ, ಅಮೆರಿಕದಿಂದ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿಲ್ಲ. ಹಿಂದೂಗಳಲ್ಲೇ ಎಲ್ಲಾ ವರ್ಣದವರು ಪೂಜೆ ಮಾಡಬೇಕು ಅನ್ನುವಂತ ರಿಕ್ವೆಸ್ಟ್ ಮಾಡಿದಕ್ಕೆ ದಲಿತ ಸಂಘಟನೆ ಮುಖಂಡ ಒಬ್ಬ ಬ್ರಾಹ್ಮಣ ಆಗ್ಬೋದು ಅಂತ ಕೇಳ್ತಾ ಇದಾರೆ. ಅದಕ್ಕೆ ಕೇಳಿರೋದು ಇವ್ರ ಎಜುಕೇಶನ್ ಎಷ್ಟು ಅಂತಾನೆ ನನಗೆ ಗೊತ್ತಿಲ್ಲ. ಗೊತ್ತಾದ್ರೆ ಮೋಸ್ಟ್ಲಿ ಸರ್ಪ್ರೈಸ್ ಆಗ್ತಾ ಇರ್ಲಿಕ್ಕಿಲ್ಲ. ದಲಿತರ ಸಂಘಟನೆ ಹೋರಾಟ ಮಾಡ್ತಾ ಇರೋದು ಯಾಕೆ? ಯಾರು ಕ್ರಿಯೇಟ್ ಮಾಡಿರುವಂತಹ ಡಿಸ್ಕ್ರಿಮಿನೇಷನ್ ವಿರುದ್ಧ ಹೋರಾಡ್ತಾ ಇರೋದು ದಲಿತರು. ಶೂದ್ರ ಆದ್ರೂ ಪರವಾಗಿಲ್ಲ, ವೈಶ್ಯ ಆದ್ರೂ ಪರವಾಗಿಲ್ಲ, ಹೋಗ್ಲಿ ಕ್ಷತ್ರಿಯ ಆದ್ರೂ ಪರವಾಗಿಲ್ಲ. ದಲಿತ ಸಂಘಟನೆ ಮುಖಂಡ ಬ್ರಾಹ್ಮಣ ಆಗ್ಬಿಟ್ರೆ
ಅದರಂತ ಐರನಿ ಯಾವುದೂ ಇಲ್ಲ. ವೆಲ್, ಎಕ್ಸೆಪ್ಷನಲ್ ಕೇಸಸ್ ಅಲ್ಲಿ ಇರಬಹುದು. ಈ ಸತ್ಯಾಗ್ರಹ ಮಾಡಿರುವಂತಹ ಟೈಮಲ್ಲಿ, ಮನುಸ್ಮೃತಿ ಸುಟ್ಟಿರುವಂತಹ ಟೈಮಲ್ಲಿ ಒಬ್ಬ ಬ್ರಾಹ್ಮಣ ಕೂಡ ಅಂಬೇಡ್ಕರ್ ಅವ್ರಿಗೆ ಸಾಥ್ ಕೊಟ್ಟಿದ್ದ. ಎಕ್ಸೆಪ್ಷನಲ್ ಕೇಸ್ ಇರಬಹುದು. ಆದ್ರೆ ಪೇಜಾವರ ಮಠ ಸ್ವಾಮಿ ಅಂತವರಲ್ಲ. ಅದಕ್ಕೆ ದಲಿತರ ಪರವಾಗಿ ಹೋರಾಡುವಂತ, ತಮಗೆ ಸಿಕ್ಕಿರೋ ಅಡ್ವಾಂಟೇಜ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳುವಂತ, ತಮ್ಮ ಕಮ್ಯುನಿಟಿಯಿಂದನೇ ದ್ವೇಷ ಪಡುವಂತ ಸಿಚುವೇಶನ್ ಎಲ್ಲ ಇದ್ರೂ ಕೂಡ ದಲಿತ ಸಂಘಟನೆಯ ಜೊತೆ ಹೋರಾಡುವಂತ ಬ್ರಾಹ್ಮಣ ಏನಾದ್ರು ಇದ್ರೆ ಅದನ್ನ ಎಕ್ಸೆಪ್ಷನ್ ಅಂತ ಟ್ರೀಟ್ ಮಾಡಬಹುದು ಹೊರತು ಈ ಜಗತ್ನಲ್ಲಿ ಆತರ ಕೇಸ್ ಸಿಗೋ ತುಂಬಾ ಕಷ್ಟನೇ. ಅದ್ರ ನೋಡಿ ಕಂಪ್ಯಾರಿಸನ್ ಎಲ್ಲೆಲ್ಲ ಆಗ್ತಾ ಇದೆ ಅಂತ. ಯಾವುದಕ್ಕೆ ಲಾಜಿಕಲಿ ಸಂಬಂಧನೇ ಇಲ್ಲವೋ ಅದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ. ಅದರ ಆಂಕರ್ ಪ್ರಕಾರ ಬೇರೆಯವರೆಲ್ಲ ಇಲ್ಲಾಜಿಕಲ್. ಅಷ್ಟೇ ಅಲ್ಲ, ಇವ್ರ ಸಂಪ್ರದಾಯವನ್ನು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಆ ಸಂಪ್ರದಾಯ ಫಾಲೋ ಮಾಡ್ಲೇಬೇಕಾಗತ್ತೆ. ಏನೋ ಒಂದು ಸಂಪ್ರದಾಯ ಅಂತ ಇದ್ದ ಮೇಲೆ ಅದನ್ನ ಚೇಂಜ್ ಮಾಡುವಂತ ಪ್ರಶ್ನೆನೇ ಬರೋದಿಲ್ಲ ಅನ್ನೋ ತರ ಮಾತಾಡ್ತಾರಲ್ಲ ಆಂಕರ್ ಅವರು. ನಮ್ಮಲ್ಲಿ ಸತಿ ಸಿಸ್ಟಮ್ ಅನ್ನೋದಿತ್ತು, ಅದೇ ಅಬಾಲಿಷ್ ಆಗಿಲ್ವಾ? ದೇವದಾಸಿ ಸಿಸ್ಟಮ್ ಅಂತ ಇತ್ತು, ಚಿಕ್ಕ ಹುಡುಗಿರನ್ನ ದೇವಸ್ಥಾನ ಕಳಿಸಬೇಕಾಗಿತ್ತು. ಲೈಫ್ ಟೈಮ್ ಕಮಿಟ್ಮೆಂಟ್, ಅಲ್ಲೇ ಸರ್ವಿಸ್ ಕೊಡ್ಬೇಕಂತೆ. ಇದನ್ನ ತಯಾರು ಮಾಡಿರೋದಲ್ಲ, ನೀವೇ ನೋಡಿ. ಇದು ಕಷ್ಟಮ್ ಆಗಿತ್ತು, ತಪ್ಪಾಗಿತ್ತು ಅಂತ ಅಬಾಲಿಷ್ ಆಯ್ತು ತಾನೆ. ಎಷ್ಟೊಂದ್ ಕಡೆ ಹಿಂದೂ ರಿಚುವಲ್ಸ್ ಅಲ್ಲಿ ಅನಿಮಲ್ ಸ್ಯಾಕ್ರಿಫೈಸಸ್ ಇರ್ತಾ ಇತ್ತು, ಎಷ್ಟೊಂದ್ ಕಡೆ ಸ್ಟಾಪ್ ಆಗಿದೆ. ಎಷ್ಟೋ 1000 ವರ್ಷದಿಂದ ನಡ್ಕೊಂಡ್ ಬಂದಿರೋದು ಚೇಂಜ್ ಆಯ್ತು ತಾನೆ. ಇದೊಂದು ವಿಷಯ ಮಾತ್ರ ಅಷ್ಟೊಂದು ದೊಡ್ಡ ಸಂಪ್ರದಾಯ ಆಗ್ಬಿಟ್ಟಿದೆ. ಯಾಕಂದ್ರೆ ಇದು ಕೆಲವರಿಗೆ ಅಡ್ವಾಂಟೇಜ್ ಕೊಡ್ತಾ ಇದೆ. ಅವ್ರಿಗೆ ಸಿಕ್ಕಿರುವಂತ ಅಡ್ವಾಂಟೇಜ್ ತೆಗೆದ್ಬಿಟ್ಟು ಎಲ್ಲರನ್ನು ಸಮಾನರಾಗಿ ನೋಡ್ಬೇಕು ಅಂತ ಹೇಳಿದ್ರೆ, ದೇವಸ್ಥಾನದಲ್ಲಿ ಮತ್ತೆ ನಮ್ಮ ಸೊಸೈಟಿಲಿ ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಆಗಬೇಕು ಅಂತ ಹೇಳಿದ್ರೆ, ಬಹುಶಃ ಧೂಮಕೇತು ಬಂದ್ಬಿಟ್ಟು ನಮ್ಮ ಭೂಮಿಗೆ ಹೊಡಿಬೇಕು. ಅಲ್ಲಿವರೆಗೆ ಇವರು ಡಿಸ್ಕ್ರಿಮಿನೇಷನ್ ತೆಗೆಯೋದಕ್ಕಾಗೋದಿಲ್ಲ. ಕೇವಲ ರಾಮ ಮಂದಿರಕ್ಕೆ ಸಂಬಂಧಪಟ್ಟದ್ದಲ್ಲ, ಇದೀಗ ಹೊರಗೆ ಹೋಗ್ತಾ ಇದೆ. ಆದ್ದರಿಂದ ಇದು ಈ ವಿಷಯದಲ್ಲಿ ಸಂದರ್ಭದಲ್ಲಿ ಮಾತಾಡ್ತಕ್ಕ ವಿಷಯ ಅಲ್ಲ. ದಲಿತರಿಗೆ ಅವಕಾಶ ಇದೆಯಾ ಇಲ್ವಾ ಅಷ್ಟೇ, ಬೇರೆ ಏನೇನು. ಇನ್ನೊಂದು ಚಿಕ್ಕ ಪ್ರಶ್ನೆ ಇದೆ, ಅದನ್ನ ಆನ್ಸರ್ ಮಾಡೋದಕ್ಕೆ ನಿಮಗೆ ಬಿಡ್ತೀನಿ. ಕಾಮೆಂಟ್ ಸೆಕ್ಷನ್ ತಿಳಿಸಿ ನನಗೆ. ನಾನೊಬ್ಬ ನಾಸ್ತಿಕ ಆಗಿರ್ಬೋದು, ನಿಮ್ಮಲ್ಲಿ ತುಂಬಾ ಜನ ಆಸ್ತಿಕರಿದ್ದೀರಾ. ಶ್ರೀರಾಮಚಂದ್ರನ ಪರ್ಸನಾಲಿಟಿ ಏನು ಅಂತ ನಿಮಗೆ ಗೊತ್ತು. ನನ್ನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ, ನಾನು ಓದಿರೋ ಪ್ರಕಾರ, ರಾಮ ಡಿಸ್ಕ್ರಿಮಿನೇಷನ್ ಸ್ವಭಾವದವನು ಅಂತೂ ಅಲ್ಲ. ಬೈ ಚಾನ್ಸ್ ಏನಾದ್ರೂ ಬ್ರಾಹ್ಮಣದ ಬದಲು ದಲಿತ ಏನಾದ್ರೂ ಪೂಜೆ ಮಾಡಿದ್ರೆ ಅದು ರಾಮನಿಗೆ ಎಕ್ಸೆಪ್ಟ್ ಆಗೋದಿಲ್ವಾ? ಅಥವಾ ರಾಮನಿಗೆ ಏನ್ ಎಕ್ಸೆಪ್ಟ್ ಆಗುತ್ತೆ, ಏನಾಗೋದಿಲ್ಲ ಅಂತ ಇವರೇ ಡಿಸೈಡ್ ಮಾಡ್ತಾರ? ಪರಂಪರೆಯನ್ನು ಕಾಪಾಡೋರು. ಇದು ನೀವೆಲ್ಲ ಯೋಚನೆ ಮಾಡಬೇಕಾಗಿರುವಂತಹದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ please let me know by hitting that thumbs up. Please do subscribe to this channel. Thanks again. Take care.